ಇತಿಹಾಸ ಎಂದೂ ಮರೆಯಾಗಬಾರದು. ಇತಿಹಾಸ ಎಂದಿಗೂ ನಿಂತ ನೀರಾಗಬಾರದು. ಇತಿಹಾಸವನ್ನ ಪೀಳಿಗೆಯಿಂದ ಪೀಳಿಗೆಗೆ ರವಾನಿಸುವುದು ಪ್ರತಿಯೊಬ್ಬ ಇತಿಹಾಸ ಶಿಕ್ಷಕನ ಕರ್ತವ್ಯ. ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮೊಟ್ಟಿಗೆ ಶ್ವೇತಾ ಗೌಡ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈ ದಿನದ ಸಂಚಿಕೆಯಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದ 3ನೇ ಅಧ್ಯಾಯವಾಗಿರುವ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ ಈ ಅಧ್ಯಾಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ತಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇದರ ಮುಂದುವರೆದ ಭಾಗವಾಗಿ ಈ ದಿನದ ಸಂಚಿಕೆಯಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಹೊಸ ಭೂ ಕಂದಾಯ ವ್ಯವಸ್ಥೆ ಹಾಗೂ ಅವರ ಕಾಲದಲ್ಲಿನ ಆಧುನಿಕ ಶಿಕ್ಷಣದ ಪ್ರಸಾರದ ಬಗ್ಗೆ ತಮಗೆ ಮಾಹಿತಿಯನ್ನ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ತಾವೆಲ್ಲರೂ ಕೂಡ ಗಮನಿಸಬೇಕು. ಇದು ಕೇವಲ 10ನೇ ತರಗತಿಯ ಪಠ್ಯ ವಿಷಯದಲ್ಲಿರುವಂತಹ ಕಲಿಕಾಂಶ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಅಲ್ಲಿರುವಂತಹ ಅಂಶಗಳನ್ನು ಮಾತ್ರ ನಾನು ಇಲ್ಲಿ ತಮಗೆ ತಿಳಿಸ್ತಾ ಇರುವಂತದ್ದು. ಇದನ್ನ ತುಂಬಾ ಆಳವಾಗಿ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷಾ ದೃಷ್ಟಿಯಿಂದ ಅಲ್ಲಿರುವಂತಹ ಕಲಿಕಾಂಶವನ್ನ ಮಾತ್ರ ಆಧಾರವಾಗಿಟ್ಟುಕೊಂಡು ನಾವು ವಿಷಯವನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ಈ ಒಂದು ಸಂಚಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನ ತಿಳಿಸೋದ್ರಿಂದ ಮಕ್ಕಳು ಕೊನೆವರೆಗೂ ಕೂಡ ಈ ಸಂಚಿಕೆಯನ್ನ ಸ್ಕಿಪ್ ಮಾಡಬೇಡಿ. ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಪ್ರೆಸ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಹಾಗೆ ಈ ಒಂದು ವಿಡಿಯೋ ತಮ್ಗೆ ಯೂಸ್ಫುಲ್ ಆಯ್ತಂತ ಅಂದ್ರೆ, ಇಷ್ಟ ಆಯ್ತಂತ ಅಂದ್ರೆ ಒಂದು ಲೈಕ್ ನ ಕೊಡಿ. ಮಕ್ಕಳ, ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡ್ವಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮದಲ್ಲಿ ಬ್ರಿಟಿಷರು ರಾಜಕೀಯವಾಗಿ ಭಾರತವನ್ನ ಪ್ರವೇಶವನ್ನ ಮಾಡ್ತಾರೆ. ಹಂತವಾದ ರೀತಿಯಲ್ಲಿ ರಾಜಕೀಯದಲ್ಲಿ ಯಾವಾಗ ಅವರು ನೆಲೆಯೂರ್ತಾರೆ, ಆ ನಂತರದಲ್ಲಿ ಅವರು ಭಾರತದಲ್ಲಿ ಇನ್ನು ದೀರ್ಘಕಾಲ ಉಳಿಲಿಕ್ಕಾಗಿ ಅವರು ಆಡಳಿತಾತ್ಮಕವಾಗೂ ಕೂಡ ಬಹಳಷ್ಟು ಬದಲಾವಣೆಗಳನ್ನ ತರಬೇಕು ಅನ್ನುವಂತಹ ಉದ್ದೇಶದಿಂದ ಬಹಳಷ್ಟು ಹೊಸ ಬದಲಾವಣೆಗಳನ್ನ ತರೋದನ್ನ ನಾವು ಕಳೆದ ಸಂಚಿಕೆಯಲ್ಲಿ ನಾವು ತಿಳಿತಾ ಹೋದ್ವಿ. ಅದರಲ್ಲೂ ಕೂಡ ಅವರು ನಾಗರಿಕ ಸೇವಾ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದಾಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದು, ಪೊಲೀಸ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದು, ಸೈನಿಕ ವ್ಯವಸ್ಥೆಯಲ್ಲಿ ಅವರು ತೆಗೆದುಕೊಂಡಂತಹ ಬದಲಾವಣೆಗಳನ್ನ, ಈ ರೀತಿ ಆಡಳಿತಾತ್ಮಕ ಬದಲಾವಣೆಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಅವರು ಮಾಡಿರೋದನ್ನ ನಾವು ಕಳೆದ ಸಂಚಿಕೆಯಲ್ಲಿ ನೋಡ್ತಾ ಇದ್ವಿ. ಈ ಒಂದು ಸಂಚಿಕೆಯಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಭೂಕಂದಾಯ ಪದ್ಧತಿಗಳ ಬಗ್ಗೆ, ಅವರು ಭಾರತದಲ್ಲಿ ಜಾರಿಗೆ ತಂದಂತಹ ಹೊಸ ಭೂಕಂದಾಯ ವ್ಯವಸ್ಥೆಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಬ್ರಿಟಿಷರು ಜಾರಿಗೆ ತಂದಂತಹ ಭೂಕಂದಾಯ ವ್ಯವಸ್ಥೆಗಳು ಕೇವಲ ಬ್ರಿಟಿಷರಿಗೆ ಉಪಯೋಗವಾಗ್ತಿತ್ತು ವಿನಃ ಬ್ರಿಟಿಷರು ಭಾರತದ ಸಂಪತ್ತನ್ನ ದೋಚಲಿಕ್ಕೆ ಇರುವಂತಹ ಮಾರ್ಗಗಳು ವಿನಃ ಇಲ್ಲಿ ಭಾರತೀಯರಿಗಾಗಲಿ ಭಾರತೀಯ ರೈತರಿಗಾಗಲಿ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಉಪಯೋಗ ಆಗುವಂತಹ ಒಂದು ಉದ್ದೇಶನು ಬ್ರಿಟಿಷರದಾಗಿರ್ಲಿಲ್ಲ. ಹಾಗಿದ್ರೆ ಬ್ರಿಟಿಷರು, ನಿಮ್ಗೆಲ್ಲ ಗೊತ್ತು, 1773 ರೆಗ್ಯುಲೇಟಿಂಗ್ ಆಕ್ಟ್, ಮುಂದೆ ಓದ್ತಾ ಹೋಗ್ತೀವಿ. ಆ ಆಕ್ಟ್ ಬಂದ ನಂತರವಾಗಿ, ಆ ಕಾಯ್ದೆಯ ನಂತರವಾಗಿ ಇಡೀ ಒಂದು ಬಂಗಾಳ ಪ್ರಾಂತ್ಯ ಬ್ರಿಟಿಷರ ಒಂದು ಆಡಳಿತ ಕೇಂದ್ರ ಆಯ್ತು ಭಾರತದಲ್ಲಿ. ಏನು ಬಂಗಾಳದ ಗವರ್ನರ್ ಜನರಲ್ ಕೈಲಿ ಆಡಳಿತ ಹೋಗುತ್ತೆ, ಮತ್ತೆ ಬಂಗಾಳವನ್ನ ಕೇಂದ್ರವಾಗಿಟ್ಟುಕೊಂಡು ಭಾರತವನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಯನ್ನ ಮಾಡ್ತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಾರ್ಷಿಕವಾಗಿ ಯಾರಿಗೆ, ಬ್ರಿಟಿಷ್ ಸರ್ಕಾರಕ್ಕೆ 4 ಲಕ್ಷ ಪೌಂಡ್ ಹಣವನ್ನ ಕೊಡಬೇಕಾಗಿರುತ್ತೆ, ಪಾವತಿಯನ್ನ ಮಾಡಬೇಕಾಗಿರುತ್ತೆ. ಇದನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬ್ರಿಟನ್ ಸರ್ಕಾರ ಒಂದು ರೀತಿಯಲ್ಲಿ ತೆರಿಗೆಯ ರೀತಿಯಲ್ಲಿ ಅದು ಹೊರೆಯನ್ನ ಹಾಕಿರುತ್ತೆ. ವಾರ್ಷಿಕವಾಗಿ ಇಂತಿಷ್ಟು ಹಣವನ್ನ ನೀವು ಕೊಡ್ಬೇಕಂತ ಅನ್ಬಿಟ್ಟು ಅದು ಹಣವನ್ನ ಹೇರಿರೋ ಅಂತದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಬ್ರಿಟನ್ ಸರ್ಕಾರ, ಬ್ರಿಟಿಷ್ ಸರ್ಕಾರ ಏರಿರುತ್ತೆ. ಆಗ ಈ ಹಣವನ್ನ ಯಾವ ರೀತಿಯಾಗಿ ಬರ್ಸೋದು, ಯಾವ ರೀತಿಯಾಗಿ ಈ ಹಣವನ್ನ ಬರ್ಸ್ಬೇಕು ಅನ್ನೋದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯೋಚನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಜೊತೆಗೆ ಅದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಆರ್ಥಿಕ ಹಿತಾಸಕ್ತಿಯನ್ನು ಕೂಡ ಒಂದ್ ರೀತಿಯಲ್ಲಿ ಸುಧಾರಿಸ್ಕೊಳ್ಳೋದಕ್ಕಾಗಿ, ನವೀಕರಿಸಲಿಕ್ಕಾಗಿ
ತನ್ನ ಆರ್ಥಿಕ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳುವಂತ ಉದ್ದೇಶದಿಂದ ಅದೇನ್ ಮಾಡುತ್ತಂತ ಅಂದ್ರೆ ಈ ಕಂದಾಯ ವ್ಯವಸ್ಥೆಗಳನ್ನ ಜಾರಿಗೆ ತರಲಾಗುತ್ತೆ. ಆ ಕಂದಾಯ ವ್ಯವಸ್ಥೆಗಳು ಯಾವ್ಯಾವ್ದಂತ ಅಂದ್ರೆ, ಆ ಭೂಕಂದಾಯ ವ್ಯವಸ್ಥೆಗಳು ಯಾವ್ಯಾವ್ದಂತ ಅಂದ್ರೆ, ಒಂದನೇದು ಜಮೀನ್ದಾರ್ ಪದ್ಧತಿ, ಅದನ್ನ ಕಾಯಂ ಗುತ್ತಾ ಪದ್ಧತಿ ಅಥವಾ ಕಾಯಂ ಜಮೀನ್ದಾರ್ ಪದ್ಧತಿ ಅಂತ ಕರೀಲಾಗುತ್ತೆ. ಇನ್ನು ನೆಕ್ಸ್ಟ್ ಒಂದು ಮಹಲ್ವಾರ್ ಪದ್ಧತಿ ಅಂತ, ಇನ್ನು ಮೂರನೇದಾಗಿ ರೈತವಾರಿ ಪದ್ಧತಿ ಅಂತ. ಈ ಮೂರೂ ರೀತಿಯಾದಂತಹ ಪದ್ಧತಿಗಳನ್ನ ಬ್ರಿಟಿಷರು ಜಾರಿಗೆ ತರಲಾಗುತ್ತೆ. ಈ ಮೂರೂ ರೀತಿಯಾದಂತಹ ಪದ್ಧತಿಗಳ ಉದ್ದೇಶ ಒಂದೇ ಆಗಿರುತ್ತೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರೈತರಿಂದ, ಭಾರತೀಯರಿಂದ ಹಣವನ್ನ ವಸೂಲಿ ಮಾಡೋದೇ, ಲಾಭವನ್ನ ಪಡ್ಕೊಳ್ಳೋದೇನೆ ಅದರ ಮುಖ್ಯವಾದಂತಹ ಉದ್ದೇಶ ಆಗಿರುತ್ತೆ. ಇಲ್ಲಿ ಮತ್ತೆ ನೆನಪಲ್ಲಿ ಇಟ್ಕೊಳ್ಳಿ, ಇದರಿಂದ ಭಾರತೀಯ ರೈತರಿಗೆ ಯಾವುದೇ ರೀತಿಯಾದಂತಹ ಉಪಯೋಗ ಆಗಿರೋದಿಲ್ಲ. ಮೊದಲನೇದಾಗಿ ಜಮೀನ್ದಾರ್ ಪದ್ಧತಿ, ಇದನ್ನ ಕಾಯಂ ಜಮೀನ್ದಾರ್ ಪದ್ಧತಿ ಅಥವಾ ಕಾಯಂ ಗುತ್ತಾ ಪದ್ಧತಿ ಅಂತಾನೂ ಕೂಡ ಕರೀಲಾಗುತ್ತೆ. ಈ ಪದ್ಧತಿಯನ್ನ ಜಾರಿಗೆ ತಂದಂತವ್ರು ಯಾರು? ಈ ಪ್ರಶ್ನೆ ತುಂಬಾ ಸಲ ಬಂದಿದೆ. ಲಾರ್ಡ್ ಕಾರ್ನ್ ವಾಲಿಸ್ ಕ್ರಿಸ್ತಶಕ 1793ರಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತಂದಂತವ್ರು ಲಾರ್ಡ್ ಕಾರ್ನ್ ವಾಲಿಸ್. ಇದೇ ಪಾಠದಲ್ಲಿ ಹೆಸರನ್ನ ಕೇಳಿದ್ದೀರಾ. ನಾಗರಿಕ ಸೇವಾ ವ್ಯವಸ್ಥೆಯನ್ನ ಜಾರಿಗೆ ತಂದಂತವ್ರು ಯಾವ್ರೇನೆ. ಜೊತೆಗೆ ಅವರು ಕಲ್ಕತ್ತಾದಲ್ಲಿ ಒಂದು ಫೋರ್ಟ್ ವಿಲಿಯಂ ಕೋರ್ಟ್ ಶಾಲೆಯನ್ನು ಕೂಡ ಅವರು, ಕಾಲೇಜನ್ನು ಕೂಡ ಅವರು ಸ್ಥಾಪನೆ ಮಾಡೋದನ್ನ ನಾವು ನೋಡ್ಲಾಗುತ್ತೆ. ಈ ರೀತಿಯಾಗಿ ಅವರು ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದಂತದ್ದು ಯಾವುದು? ಜಮೀನ್ದಾರ್ ಪದ್ಧತಿಯನ್ನ ಜಾರಿಗೆ ತರಲಾಗುತ್ತೆ. ಇದನ್ನ ಮೊದಲು ಪ್ರಾರಂಭದಲ್ಲಿ ಬಿಹಾರ ಮತ್ತು ಬಂಗಾಳದಲ್ಲಿ ಇದನ್ನ ಜಾರಿಗೆ ತರಲಾಗುತ್ತೆ. ತದನಂತರದಲ್ಲಿ ಇದು ಆಂಧ್ರ ಪ್ರದೇಶ, ಒರಿಸ್ಸಾ ಮತ್ತು ವಾರಣಾಸಿಗಳಲ್ಲಿ ಹರಡೋದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಈ ಪದ್ಧತಿ ಅಂದ್ರೆ ಏನು? ಏನ್ ಜಮೀನ್ದಾರ್ ಪದ್ಧತಿ ಅಂದ್ರೆ, ಬ್ರಿಟಿಷರು ಆದಾಯವನ್ನ ರೈತರಿಂದ ಆಗಿರ್ಬೋದು ಅಥವಾ ಕಂದಾಯವನ್ನ ಈಸಿಯಾಗಿ ತಗೊಳ್ಳಿಕ್ಕೆ, ಬಹಳ ಸುಲಭವಾಗಿ ತಗೊಳ್ಳಿಕ್ಕೆ ಅವರು ಬಳಸ್ಕೊಂಡಂತಹ ಒಂದು ಅಸ್ತ್ರನೇ ಜಮೀನ್ದಾರರಾಗ್ತಾರೆ. ಜಮೀನ್ದಾರರಿಗೆ ಅವರು ಭೂ ಮಾಲೀಕತ್ವವನ್ನ ಕೊಡ್ಲಾಗುತ್ತೆ. ಈ ಪದ್ಧತಿಯ ಪ್ರಕಾರವಾಗಿ ಬ್ರಿಟಿಷರು ಜಮೀನ್ದಾರರನ್ನ ಭೂಮಿಯ ಒಡೆಯರನ್ನಾಗಿ ಮಾಡ್ತಾರೆ. ಇಡೀ ಭೂಮಿಯ ಮಾಲೀಕತ್ವವನ್ನ ಅವ್ರಿಗೆ ಕೊಡ್ಲಾಗುತ್ತೆ. ಭೂ ಮಾಲೀಕತ್ವವನ್ನ ಕೊಡೋದ್ರ ಜೊತೆಗೆ ಅವ್ರು ಏನ್ ಮಾಡ್ತಾರಂತ ಅಂದ್ರೆ, ಅವರು ಒಂದಿಷ್ಟು ನಿಗದಿಪಡಿಸ್ತಾರ. ಪ್ರತಿ ವರ್ಷ ಇಷ್ಟು ಕಂದಾಯವನ್ನ ತಾವು ನಮಗೆ ಕೊಡ್ಬೇಕು ಅಂತ ನಿಗದಿಪಡಿಸಲಾಗುತ್ತೆ. ಯಾರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಜಮೀನ್ದಾರರನ್ನ ಭೂ ಒಡೆಯರನ್ನಾಗಿ ಮಾಡೋದ್ರ ಜೊತೆಗೆ ಅವರಿಗೆ ಕಂದಾಯವನ್ನ ಕಟ್ಟುವಂತಹ ಒಂದು ನಿರ್ಬಂಧವನ್ನು ಕೂಡ ಅವ್ರಿಗೆ ಹೇರಲಾಗುತ್ತೆ. ಈ ರೀತಿಯಾಗಿ ಜಮೀನ್ದಾರರ ಮೂಲಕವಾಗಿ ಬ್ರಿಟಿಷರು ಈಸಿಯಾದಂತಹ ರೀತಿಯಲ್ಲಿ ಸುಲಭವಾಗಿ ಅವರು ಕಂದಾಯವನ್ನ ವಸೂಲಿ ಮಾಡ್ಕೊಳ್ಳಿಕ್ಕೆ ಜಮೀನ್ದಾರರನ್ನ ಒಂದು ಅಸ್ತ್ರವನ್ನಾಗಿ ಇಲ್ಲಿ ಬ್ರಿಟಿಷರು ಬಳಸ್ಕೊಳ್ತಾರೆ. ಯಾವ ಆಸೆಯನ್ನ ತೋರಿಸಿ? ಭೂ ಮಾಲೀಕತ್ವದ ಆಸೆಯನ್ನ ತೋರಿಸೋದ್ರ ಮೂಲಕವಾಗಿ ಅವ್ರನ್ನ ಕಂದಾಯವನ್ನ ವಸೂಲಿ ಮಾಡ್ಕೊಳ್ಳೋದಿಕ್ಕೆ ಒಂದು ಸಾಧನವನ್ನಾಗಿ ಅವ್ರನ್ನ ಬಳಸ್ಕೊಳ್ಳಾಗುತ್ತೆ. ಈ ಪದ್ಧತಿಯ ಪ್ರಕಾರವಾಗಿ ರೈತರು ಮತ್ತೆ ಬ್ರಿಟಿಷರ ನಡುವೆ ಜಮೀನ್ದಾರರು ಒಂದ್ ರೀತಿಲಿ ಮೀಡಿಯೇಟರ್ ಆಗಿ, ಅಂದ್ರೆ ಮಧ್ಯಸ್ಥಿಕರಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇವರು ಏನಂತ ಅಂದ್ರೆ, ಜಮೀನ್ದಾರರ ಒಂದು ಆಸೆ ಏನಾಗಿರುತ್ತಂತ ಅಂದ್ರೆ, ಬ್ರಿಟಿಷರು ನಿಗದಿಪಡಿಸಿರೋದಕ್ಕಿಂತ ಹೆಚ್ಚು ಹಣವನ್ನ ರೈತರಿಂದ ಸಂಗ್ರಹ ಮಾಡಿಕೊಂಡು ಬ್ರಿಟಿಷರಿಗೆ ಅವರ ಕಂದಾಯವನ್ನ ಕೊಟ್ಟು ಆ ನಂತರ ಉಳಿದಂತಹ ಹಣವನ್ನ ತಾವೇ ಇಟ್ಟುಕೊಳ್ಳಬಹುದು ಅನ್ನುವಂತಹ ಒಂದು ಲಾಭದ ಅಂಶದಿಂದ, ಲಾಭದ ಆಸೆಯಿಂದ ರೈತರ ಮೇಲೆ ಜಮೀನ್ದಾರರು ಸತತವಾಗಿ ಶೋಷಣೆಯನ್ನ ಮಾಡ್ತಾ ಇರ್ತಾರೆ. ಹೆಚ್ಚಿನ ಆದಾಯಕ್ಕಾಗಿ, ಹೆಚ್ಚಿನ ಕಂದಾಯ ವಸೂಲಿಗಾಗಿ ರೈತರನ್ನ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇರ್ತಾರೆ. ಈ ಒಂದು ವ್ಯವಸ್ಥೆಯಿಂದಾಗಿ ರೈತರು ಬಹಳಷ್ಟು ರೀತಿಯಾದಂತಹ ಸಂಕಷ್ಟಕ್ಕೆ ಸಿಲುಕಿರೋದನ್ನ ಕೂಡ ನೋಡ್ಲಾಗುತ್ತೆ. ರೈತರು ಜಮೀನ್ದಾರರು ಹೇರಿದಂತ ಹಣವನ್ನ, ಕಂದಾಯವನ್ನ ಕೊಡ್ಲಿಕ್ಕಾಗದೆ ಅವರು ಅವರ ಶೋಷಣೆಗೆ ಒಳಗಾಗೋದ್ರ ಜೊತೆಗೆ ಸಾಲಗಾರರಾಗ್ಬಿಡ್ತಾರೆ. ಕಂದಾಯವನ್ನ ಕಟ್ಟಲಿಕ್ಕಾಗದಲೇನೆ ಅಥವಾ
ಅವರು ಬ್ರಿಟಿಷ್ ಜಮೀನ್ದಾರರು ನಿಗದಿಪಡಿಸಿದಂಥ ಆದಾಯವನ್ನು ಅವರು ಕೊಡ್ಲಿಕ್ಕಾಗದಲೇ ಅವರು ಸಾಲಗಾರರನ್ನಾಗಿ ಆಗ್ತಾರೆ, ಸಾಲಗಾರರಾಗ್ಬಿಡ್ತಾರೆ. ರೈತರು ಲೇವಾದೇವಿದಾರರಿಂದ ಇವರ ದಬ್ಬಾಳಿಕೆ, ಇವರ ಶೋಷಣೆಗೆ ಎದುರಿ ಸಾಲವನ್ನ ಮಾಡಿಕೊಳ್ಳುವಂತ ಪರಿಸ್ಥಿತಿಗೆ ಅವರು ಬಂದ್ಬಿಡ್ತಾರೆ ನಮ್ಮ ಭಾರತೀಯ ರೈತರು. ಇಲ್ಲಿ ಚಾರ್ಲ್ಸ್ ಮೆಟಾಕಫ್ ಅನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿನೇ ಈ ಒಂದು ಜಮೀನ್ದಾರ್ ಪದ್ಧತಿಯ ಬಗ್ಗೆ ಹೇಳ್ತಾ ಹೋಗಿದ್ದಾರೆ ಮಕ್ಕಳ. ಏನಂತ ಅಂದ್ರೆ, ಜಮೀನ್ದಾರ್ ಪದ್ಧತಿ ಏನಿದೆ ಇದು ರೈತರನ್ನ ಸಾಲದಿಂದಲೇ ಹುಟ್ಟಿ ಸಾಲದಿಂದಲೇ ಸಾಯುವ ಸ್ಥಿತಿಗೆ ತಂದುಬಿಡ್ತು ಭಾರತೀಯ ರೈತರನ್ನ ಅಂತ ಹೇಳಲಾಗುತ್ತೆ. ಇದರಿಂದನೇ ನೀವು ತಿಳ್ಕೊಬಹುದು ಜಮೀನ್ದಾರ್ ಪದ್ಧತಿ ರೈತರಿಗೆ ಯಾವ ರೀತಿಯಾದಂತಹ ಶೋಷಣೆಯನ್ನ ಮಾಡಿದೆ ಅಂತ ಅಂದ್ಬಿಟ್ಟು. ಇನ್ನು ಎರಡನೇದಾಗಿ ಮಹಲ್ವಾರ್ ಪದ್ಧತಿ ಅಂತ ಅಂದ್ಬಿಟ್ಟು. ಏನಿದು ಮಹಲ್ ಅಂತ ಅಂದ್ರೆ? ಮಹಲ್ ಅಂತ ಅಂದ್ರೆ ಅದು ತಾಲೂಕು ಅನ್ನುವಂತಹ ಅರ್ಥವನ್ನ ಕೊಡಲಾಗುತ್ತೆ. ಮಹಲ್ ಅಂತ ಅಂದ್ರೆ ತಾಲೂಕು ಅಂತ ಅಂದ್ಬಿಟ್ಟು. ಮಹಲ್ಲುಗಳು ಸಾಮೂಹಿಕವಾಗಿ ತೀರ್ಮಾನವನ್ನ ತೆಗೆದುಕೊಂಡು ಬ್ರಿಟಿಷರುಗೆ ಕಂದಾಯವನ್ನು ಅವರೇನು ನಿಗದಿ ಮಾಡಿರ್ತಾರೆ ಅದಕ್ಕೆ ಕಂದಾಯವನ್ನ ಕೊಡುವಂತಹ ವ್ಯವಸ್ಥೆಯನ್ನ ನಾವು ಮಹಲ್ವಾರ್ ಪದ್ಧತಿ ಅಂತ ಇಲ್ಲಿ ಕರೀಲಾಗುತ್ತೆ. ಈ ಪದ್ಧತಿಯನ್ನ ದೆಹಲಿ ಮತ್ತು ಪಂಜಾಬ್ಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತರೋದನ್ನು ಕೂಡ ನೋಡ್ಲಾಗುತ್ತೆ ಮಕ್ಕಳ. ಏನು ಈ ಪದ್ಧತಿ ಅಂತ ಅಂದ್ರೆ, ಈ ಪದ್ಧತಿ ಪ್ರಕಾರವಾಗಿ ಏನು, ಇಲ್ಲಿ ಮಹಲ್ಲುಗಳಲ್ಲಿ ತಾಲೂಕುಗಳಲ್ಲಿ ಏನ್ ಮಾಡ್ಲಾಗುತ್ತೆ, ಸಣ್ಣ ಜಮೀನ್ದಾರರ ಒಂದು ಸಮೂಹ, ದೊಡ್ಡ ಜಮೀನ್ದಾರರ ಒಂದು ಸಮೂಹವನ್ನ, ಅಂದ್ರೆ ಸಣ್ಣ ಹಿಡುವಳಿಯನ್ನ ಹೊಂದದಂತವ್ರು, ಅಂದ್ರೆ ಕಡಿಮೆ ಭೂಮಿಯನ್ನ ಹೊಂದಿರಂತವ್ರನ್ನ ಒಂದು ಸಮೂಹ ಮಾಡ್ಲಾಗುತ್ತೆ. ಸಣ್ಣ ಹಿಡುವಳಿದಾರರನ್ನ, ದೊಡ್ಡ ಹಿಡುವಳಿದಾರರನ್ನ ಒಂದು ಸಮೂಹವನ್ನಾಗಿ ಮಾಡಿ ಈ ಸಮೂಹಗಳು ಒಟ್ಟಿಗೆ ಬೇಸಾಯವನ್ನ ಮಾಡಿ ಆ ನಂತರದಲ್ಲಿ ಬಂದಂತ ಆದಾಯದಲ್ಲಿ ಬ್ರಿಟಿಷರು ನಿಗದಿಪಡಿಸಿರುವಂತಹ ಕಂದಾಯವನ್ನ ಕಟ್ಟಿ ಉಳಿದಂತಹದನ್ನ ತಾವುಗಳು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ, ತಾವುಗಳು ಹಂಚಿಕೊಳ್ಳುವಂತಹ ಒಂದು ತೀರ್ಮಾನವನ್ನ ಈ ಒಂದು ಮಹಲ್ವಾರ್ ಪದ್ಧತಿಯಲ್ಲಿ ಜಾರಿಗೆ ಕೊಡಲಾಗುತ್ತೆ. ಈ ಪದ್ಧತಿಯನ್ನ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಂತವರು R.M. ಬರ್ಡ್ ಅನ್ನೋಂಥವ್ರು, ಜೊತೆಗೆ ಜೇಮ್ಸ್ ಥಾಮಸ್ ಅನ್ನೋಂಥವ್ರು ಈ ಪದ್ಧತಿಯನ್ನ ಜಾರಿಗೆ ತರ್ತಾರೆ ಮಕ್ಕಳ. ಆದರೆ ಈ ಪದ್ಧತಿ ಏನಿದೆ, ಈ ಪದ್ಧತಿಯಲ್ಲೂ ಕೂಡ ಸಾಕಷ್ಟು ನ್ಯೂನತೆಗಳನ್ನ ಭಾರತೀಯ ರೈತರುಗಳು ಅನುಭವಿಸಬೇಕಾಗುತ್ತೆ. ಇಲ್ಲಿ ಕೇವಲ ಭಾರತೀಯ ಸಣ್ಣ ರೈತರಷ್ಟೇ ಅಲ್ಲ, ಇಲ್ಲಿ ಭಾರತೀಯ ದೊಡ್ಡ ಹಿಡುವಳಿದಾರರಿಗೂ ಕೂಡ ಬ್ರಿಟಿಷರ ಶೋಷಣೆಗೆ ಒಳಪಡೋದನ್ನ ನಾವಿಲ್ಲಿ ನೋಡ್ಲಾಗುತ್ತೆ. ಯಾಕಂತ ಅಂದ್ರೆ, ಅತಿ ತೀವ್ರವಾದಂತಹ ಮಳೆಯಿಂದ ಅಥವಾ ಬರಗಾಲದ ಪರಿಸ್ಥಿತಿಯಲ್ಲಿ ಅಥವಾ ಬೇರೆ ಒಂದು ಬೆಳೆಗೆ ರೋಗ ರುಜಿನ ಏನೋ ಒಂದು ಬಂದು ರೈತರು ತಾವು ನಿರೀಕ್ಷೆ ಪಟ್ಟಷ್ಟು ಬೆಳೆಯನ್ನ ಬೆಳಿಲಿಕ್ಕಾಗದೇ ಇದ್ರೂ ಕೂಡ, ಅಂದ್ರೆ ಅತಿವೃಷ್ಟಿ ಅನಾವೃಷ್ಟಿ ಆದ್ರೂ ಕೂಡ ರೈತರಿಗೆ ಆದಾಯ ಬರ್ಲಿ ಬಿಡ್ಲಿ, ಆದ್ರೆ ಇಂತಿಷ್ಟು ಹಣವನ್ನ ಅವರು ಕಡ್ಡಾಯವಾಗಿ ಬ್ರಿಟಿಷ್ ಸರ್ಕಾರಕ್ಕೆ, ಈಸ್ಟ್ ಇಂಡಿಯಾ ಕಂಪನಿಗೆ ಕಟ್ಟಲೇಬೇಕಾಗಿರುತ್ತೆ. ಇದು ರೈತರಿಗೆ ಒಂದ್ ರೀತಿಯಾಗಿ ಬಹಳಷ್ಟು ಸಂಕಷ್ಟವನ್ನ ಇದರಿಂದ ಎದುರಿಸಬೇಕಾಗಿರುವಂತ ಪರಿಸ್ಥಿತಿಗೆ ಅವರು ಬಂದ್ಬಿಡ್ತಾರೆ. ಇನ್ನು ನೆಕ್ಸ್ಟ್ ಒನ್ ಏನಂತ ಅಂದ್ರೆ, ಇದಾದ ನಂತರವಾಗಿ ಮತ್ತೊಂದು ಪದ್ಧತಿ ಬರುತ್ತೆ, ಅದನ್ನ ನಾವು ರೈತವಾರಿ ಪದ್ಧತಿ ಅಂತ ಅಂದ್ಬಿಟ್ಟು ಈ ಪದ್ಧತಿಯನ್ನ ಕರೀಲಾಗುತ್ತೆ. ಬ್ರಿಟಿಷಿನವರು ಈ ಪದ್ಧತಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ, ನಾವು ಭಾರತೀಯ ರೈತರಿಗೆ ಅನುಕೂಲಕರ ಮಾಡಿಕೊಡ್ಬೇಕು ಅನ್ನೋಂಥ ಉದ್ದೇಶದಿಂದ ಈ ಪದ್ಧತಿಯನ್ನ ನಾವು ಜಾರಿಗೆ ತಂದಿದ್ದೀವಿ. ಈ ಪದ್ಧತಿ ನಾವು ಜಾರಿಗೆ ತಂದಿದ್ದೇನೆ ಭಾರತೀಯ ರೈತರ ಉದ್ಧಾರಕ್ಕಾಗಿ ಅನ್ನುವಂತಹ ಒಂದು ಅನಿಸಿಕೆಯನ್ನ ಬ್ರಿಟನ್ನಿನ ಒಬ್ಬ ಜನಾಭಿಪ್ರಾಯ ಆಗಿರುತ್ತೆ. ಅಲ್ಲಿನ ಜನಾಭಿಪ್ರಾಯ, ಬ್ರಿಟನ್ ಅವರ ಅಭಿಪ್ರಾಯ ಆಗಿರುತ್ತೆ ಅಥವಾ ಬ್ರಿಟಿಷರ ಅಭಿಪ್ರಾಯ ಇದಾಗಿರುತ್ತೆ. ಹಾಗಿದ್ರೆ ಯಾರು ಇದನ್ನ ಅಲೆಕ್ಸಾಂಡರ್ ರೀಡ್ ಅನ್ನೋ ಅಂತವ್ರು ಈ ಪದ್ಧತಿಯನ್ನ ಪ್ರಾಯೋಗಿಕರಿಸಲಾಗುತ್ತೆ. ಆ ನಂತರದಲ್ಲಿ ಈ ಪದ್ಧತಿಯನ್ನ ಜಾಸ್ತಿ ಜಾರಿಗೆ ತಂದಂತವ್ರು, ಹೆಚ್ಚು ಜಾರಿಗೆ ತಂದಂತಿದ್ದೇನೆ ಥಾಮಸ್ ಹೆಕ್ಟರ್ ಮನ್ರೋ ಅನ್ನೋಂಥವ್ರು ಈ ರೈತವಾರಿ ಪದ್ಧತಿಯನ್ನ ಜಾರಿಗೆ ತಂದಿದ್ದು. ಬಂಗಾಳ, ಬಿಹಾರ, ಮದ್ರಾಸ್ ಪ್ರಾಂತ್ಯಗಳಲ್ಲಿ ಇದನ್ನ ಜಾರಿಗೆ ತಂದಿದ್ದೇನೆ ಹೆಕ್ಟರ್ ಮನ್ರೋ ಅನ್ನೋಂಥವ್ರು. ಥಾಮಸ್ ಹೆಕ್ಟರ್ ಮನ್ರೋರವರು ಈ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಹಾಗಿದ್ರೆ ಈ ಪದ್ಧತಿಯ ಪ್ರಕಾರವಾಗಿ
ಏನೇನು ನಿರ್ಬಂಧ ಆಯಿತು ಅಂದರೆ ಇಲ್ಲಿಯ ಪದ್ಧತಿಯ ಪ್ರಕಾರವಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಮೀಡಿಯೇಟರ್ ಇರ್ತಾ ಇರಲಿಲ್ಲ. ರೈತರೇ ಇಲ್ಲಿ ಭೂಮಿಯ ಒಡೆಯನಾಗಿರ್ತಾನೆ. ಉಳುವವನನ್ನೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಬ್ರಿಟನ್ ಸರ್ಕಾರ ಉಳುವವನನ್ನೇ ಭೂಮಿಯ ಒಡೆಯನನ್ನಾಗಿ ಇಲ್ಲಿ ಮಾಡಲಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಜಮೀನ್ದಾರನ ಅಥವಾ ಮಧ್ಯಸ್ಥಿಗನ ಶೋಷಣೆ ಇಲ್ಲಿ ಇರೋದಿಲ್ಲ. ಆದರೆ ರೈತನು ಭೂಮಿಯನ್ನ ಒಡೆಯನನ್ನಾಗಿ ಈ ಉಳುವವನನ್ನೇ ಅಥವಾ ರೈತನನ್ನೇ ಮಾಡಿದ್ರೂ ಕೂಡ ಸರ್ಕಾರ ಏನ್ ಮಾಡುತ್ತೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದಷ್ಟು 50% ರೈತ ಬೆಳೆದಂತಹ ಬೆಳೆಯಲ್ಲಿ 50% ಬೆಳೆಯನ್ನ ಕಡ್ಡಾಯವಾಗಿ ಅವರು ಏನಂತ ಅಂದ್ರೆ ಕಟ್ಟಲೇಬೇಕಾಗುತ್ತೆ, ಕಂದಾಯವನ್ನ ಕಟ್ಟಲೇಬೇಕಾಗಿರುತ್ತೆ. ಇದು ಒಂದು ರೀತಿಯಾಗಿ ರೈತರಿಗೆ ಬಹಳ ಸಂಕಷ್ಟ ತಂದು ಕೊಡ್ಬಿಡುತ್ತೆ. 30 ವರ್ಷಗಳವರೆಗೆ ಇದನ್ನ ನಿಗದಿಪಡಿಸಲಾಗುತ್ತೆ, ಆ ನಂತರ ಅದನ್ನ ನವೀಕರಿಸಬಹುದು ಅನ್ನುವಂಥ ಉದ್ದೇಶದಿಂದ ರೈತರಿಗೆ ಈ ಪದ್ಧತಿಯು ಕೂಡ ಒಂದು ರೀತಿಯಾಗಿ ಲಾಭದಾಯಕ ಆಗಿರೋದಿಲ್ಲ. ಯಾಕೆ ಅಂತ ಅಂದ್ರೆ ಯಾರು ರೈತರು ಈ ಪದ್ಧತಿಯ ಪ್ರಕಾರವಾಗಿ ಏನಾದ್ರೂ ಕೂಡ ಕಂದಾಯ ಕಟ್ಟಲಿಲ್ಲ ಅಂತ ಅಂದ್ರೆ ಆ ರೈತರು ತಮ್ಮ ಭೂಮಿಯ ಹಕ್ಕನ್ನ ಕಳ್ಕೊಂಡ್ ಬಿಡ್ತೀರಾ, ಭೂಮಿಯನ್ನ ನಾವು ವಶಪಡಿಸ್ಕೊಳ್ತೀವಿ ಅಂತ ಹೇಳಲಾಗಿರುತ್ತೆ ಬ್ರಿಟಿಷ್ ಸರ್ಕಾರ. ಹಾಗಾಗಿ ಏನಂತ ಅಂದ್ರೆ ರೈತರು ಎಲ್ಲಾ ಕಾಲದಲ್ಲೂ ಕೂಡ ಬ್ರಿಟಿಷರು ಏನ್ ನಿಗದಿ ಮಾಡಿರ್ತಾರೆ ಆ ಒಂದು ಕಂದಾಯವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಬ್ರಿಟಿಷರು ರೈತರಿಗೆ ವಿಧಿಸ್ತಿದ್ದಂತಹ ಕಂದಾಯದ ನಿರೀಕ್ಷೆ ಹೆಚ್ಚಿರುತ್ತೆ. ಆದ್ರೆ ರೈತರಿಗೆ ಯಾವುದೇ ರೀತಿಯಾದಂತಹ ಪ್ರಕೃತಿ ವಿಕೋಪಗಳಾದಂತಹ ಸಂದರ್ಭದಲ್ಲಿ ಬೆಳೆಗೆ ತಕ್ಕ ಆದಂತಹ ಆದಾಯ ಬರದೇ ಇದ್ದಂತಹ ಸಂದರ್ಭದಲ್ಲೂ ಕೂಡ ಕಡ್ಡಾಯವಾಗಿ ಬ್ರಿಟಿಷರಿಗೆ ಅವರು ಕಟ್ಟಬೇಕಾಗಿರುತ್ತೆ ಅಂದ್ರೆ ಕಂದಾಯವನ್ನ ಕಟ್ಟಬೇಕಾಗಿರುತ್ತೆ. ಇದು ರೈತರಿಗೆ ಒಂದ್ ರೀತಿಯಾಗಿ ನಿರ್ಗತಿಕರನ್ನಾಗಿ ಮಾಡ್ಬಿಡುತ್ತೆ. ರೈತರು ಕಂದಾಯವನ್ನ ಕಟ್ಟಲಿಕ್ಕೆ ಆಗದಲೆ ಎಲ್ಲಿ ಭೂಮಿಯನ್ನ ಕಳ್ಕೊಂಡ್ ಬಿಡ್ತೀವಿ ಅನ್ನುವಂಥ ಉದ್ದೇಶದಿಂದ ಅವರು ಲೇವಾದೇವಿದಾರರಿಂದ ಸಾಲವನ್ನ ಪಡೆದು ಅವ್ರೇನ್ ಮಾಡ್ತಾ ಇರ್ತಾರಂತ ಅಂದ್ರೆ ಕಂದಾಯವನ್ನ ಕಟ್ತಾರೆ. ಹೀಗಾಗಿ ಈ ಲೇವಾದೇವಿದಾರರ ಹಾವಳಿ ಈ ಒಂದು ಪದ್ಧತಿಯಿಂದ ಹೆಚ್ಚಾಗೋದನ್ನು ಕೂಡ ನೋಡ್ಲಾಗುತ್ತೆ. ರೈತರೇನಾಗ್ತಾರೆ, ಈ ಒಂದು ಪದ್ಧತಿಯಿಂದ ನಿರ್ಗತಿಕರಾಗಿ ಶೋಷಣೆಗೊಳಗಾಗಿ ಅವರು ಕೂಡ ಬೀದಿಗೆ ಬರುವಂತಹ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಈ ರೀತಿಯಾಗಿ ಈ ಬ್ರಿಟಿಷರು ಜಾರಿಗೆ ತಂದಂತ ಈ 3 ಪದ್ಧತಿಗಳೇನಿದೆ, ಈ 3 ಪದ್ಧತಿಗಳು ಕೂಡ ಭಾರತೀಯ ರೈತರಿಗೆ ಯಾವುದೇ ರೀತಿಯಾದಂತಹ ಲಾಭದಾಯಕವಾಗಿರೋದಿಲ್ಲ. ಇದರ ಉದ್ದೇಶ ರೈತರಿಂದ ಚೆನ್ನಾಗಿ ದುಡಿಸ್ಕೊಳ್ಳೋ ಅಂಥದ್ದು, ಬ್ರಿಟಿಷರು ಲಾಭವನ್ನ ಪಡೆಯೋದು, ಪರೋಕ್ಷವಾದಂಥ ರೀತಿಯಲ್ಲಿ ಬ್ರಿಟಿಷರು ಲಾಭವನ್ನ ಪಡೆಯೋದು ಅತ್ಯಂತ ಪ್ರಮುಖವಾದಂಥ ಉದ್ದೇಶ ಆಗಿತ್ತು. ಹಾಗಿದ್ರೆ ಈ ಬ್ರಿಟಿಷರು ಜಾರಿಗೆ ತಂದಂತಹ ಭೂಕಂದಾಯ ವ್ಯವಸ್ಥೆಯಿಂದ ಯಾವೆಲ್ಲ ಪರಿಣಾಮಗಳಾಗುತ್ತೆ? ಬ್ರಿಟಿಷರು ಜಾರಿಗೆ ತಂದಂತ ಈ ಭೂಕಂದಾಯ ವ್ಯವಸ್ಥೆಯಿಂದ ಬಹಳಷ್ಟು ದುಷ್ಪರಿಣಾಮಗಳು ಭಾರತೀಯ ರೈತರ ಮೇಲಾಗುತ್ತೆ. ಅಂದ್ರೆ ಇಲ್ಲಿ ಇದು ಬ್ರಿಟಿಷರಿಗೆ ಮಾತ್ರ ಇದು ಲಾಭದಾಯಕವಾಗಿರುತ್ತೆ. ಭಾರತೀಯ ರೈತರು ಇದರಿಂದ ಬಹಳಷ್ಟು ಶೋಷಣೆಗೆ ಒಳಗಾಗ್ತಾರೆ, ನಿರ್ಗತಿಕರಾಗ್ತಾರೆ, ಹಲವಾರು ಜನ ಸಾಲಿಗರಾಗ್ಬಿಡ್ತಾರೆ, ಬೀದಿಗೆ ಬೀಳುವಂತ ಪರಿಸ್ಥಿತಿಗೆ ಅವರು ಬಂದ್ಬಿಡ್ತಾರೆ. ಈ ಒಂದು ಬ್ರಿಟಿಷರು ತಂದಂತ ಈ ಪದ್ಧತಿಯಿಂದಾಗಿ ಜಮೀನ್ದಾರರೆಂಬುವಂತಹ ಶೋಷಿತ ವರ್ಗ ಇಲ್ಲಿ ಉಟ್ಕೊಳ್ಳುತ್ತೆ. ಜೊತೆಗೆ ಲೇವಾದೇವಿದಾರರೆನ್ನುವಂತಹ ಒಂದು ವರ್ಗಕ್ಕೆ ಇದು ಉತ್ತೇಜನವನ್ನ ನೀಡುತ್ತೆ, ಅವರ ಬೆಳವಣಿಗೆಗೆ ಉತ್ತೇಜನವನ್ನ ಇಲ್ಲಿ ನೀಡಲಾಗುತ್ತೆ. ಈ ಪದ್ಧತಿಯಿಂದ ಭೂಮಿಯು ಒಂದು ಕೇವಲ ಮಾರಾಟದ ವಸ್ತುವಾಗಿ ಮಾತ್ರ ಮಾರ್ಪಾಟಾಗುತ್ತೆ. ಜೊತೆಗೆ ಈ ಪದ್ಧತಿಯಲ್ಲಿ ಏನು ಭೂಮಿಯನ್ನ ಅಲ್ಲಿ ಬೆಳೀತಿದ್ರಲ್ಲ ರೈತರು ಬೆಳೆಯನ್ನ, ಆ ಬೆಳೆಯಲ್ಲಿ ಇಲ್ಲಿ ಕೃಷಿ ಬೆಳೆಗಿಂತಲೂ ವಾಣಿಜ್ಯ ಬೆಳೆಗೆ ಹೆಚ್ಚು ಪ್ರೋತ್ಸಾಹವನ್ನ ನೀಡಲಾಗುತ್ತೆ, ಹೆಚ್ಚು ಪ್ರಾಶಸ್ತ್ಯವನ್ನ ಬ್ರಿಟಿಷರು ನೀಡ್ತಾರೆ. ಯಾಕಂತ ಅಂದ್ರೆ ಈ ಟೈಮಲ್ಲಾಗ್ಲೇನೆ 18ನೇ ಶತಮಾನದಲ್ಲಿ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯಿಂದಾಗಿ ಕೈಗಾರಿಕೆಗಳಿಗೆ ಅನುಗುಣವಾಗಿರುವಂತಹ ಕಚ್ಚಾ ಪದಾರ್ಥಗಳನ್ನ ರೈತರು ಬೆಳಿಬೇಕಾಗುತ್ತೆ. ಈ ರೀತಿಯಾಗಿ ಬಹಳಷ್ಟು ರೀತಿಯಾದಂತಹ ಹಲವಾರು ರೀತಿಯಾದಂತಹ ಸಂಕಷ್ಟಗಳಿಗೆ ರೈತರು ಇಲ್ಲಿ ಒಳಗಾಗೋದನ್ನ ನೋಡ್ಲಾಗುತ್ತೆ. ಇದೆಲ್ಲ ಕೂಡ ಮಕ್ಕಳ ಬ್ರಿಟಿಷರು ಜಾರಿಗೆ ತಂದಂತಹ ಭೂ ಕಂದಾಯ ವ್ಯವಸ್ಥೆಯಿಂದಾದಂತಹ ಬದಲಾವಣೆಗಳಾಯಿತು. ಇನ್ನು ನೆಕ್ಸ್ಟ್ ಏನಂತ ಅಂದ್ರೆ ಬ್ರಿಟಿಷರು ಜಾರಿಗೆ